ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ. ಹೌದು ವೀಕ್ಷಕರೇ, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಸಂಘದ ಅಧ್ಯಕ್ಷರಾದ ಬೊಮ್ಮನಹಳ್ಳಿ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದೆ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಮೇಶ್, ಉಪಾಧ್ಯಕ್ಷರಾದ ಕಾಳಮ್ಮ, ನಿರ್ದೇಶಕರಾದ ಕೃಷ್ಣಪ್ಪ, ಕಮಲ, ಗಂಗಮ್ಮ, ವೀರಭದ್ರಯ್ಯ, ಸಿದ್ದಗಂಗಮ್ಮ, ವೆಂಕಟೇಶಯ್ಯ, ಮುತ್ತುರಾಜು, ವೀರಭದ್ರಯ್ಯ, ರೇಣುಕಪ್ಪ, ಹನುಮಂತಯ್ಯ, ವೆಂಕಟರಾಮಯ್ಯ, ಸಂಘದ ಸದಸ್ಯರು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಚರ್ಚೆ ಏನು ವಾರ್ಷಿಕ ಆದಾಯ ಲಾಭ ಏನಿದೆಯೋ ಅದನ್ನು ನಡೆದಿದೆ. ಏನು ಜನಕ್ಕೆ ಆದಾಯದಲ್ಲಿ ಬೋನಸ್ ಏನಿದೆಯೋ ಅದನ್ನು ವರ್ಷ ರೀತಿ ಥರ ಈ ವರ್ಷವೂ ಬೋನಸ್ ಕೊಡೋದು ಮಾತಾಡಿದೆ. ಆದರೆ ಯಾವುದೇ ಥರ ತೊಂದರೆ ಇಲ್ಲದಂಗೆ ನಡೆದಿದೆ. ಏನು ವರ್ಷ ಅನುದಾನ ಮಾಡಿದ್ರೆ ಸರ್, ಗೊಬ್ಬರ ಹಾಗೂ ಹಸುಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಹಸುಗಳು ಚರ್ಚೆ ಇತ್ತು, ಹಿಂದೆ ಏನು ಮಾಡಿರಲಿಲ್ಲ. ಇವಾಗ ಹಸುಗಳಿಗೆ ಒಂದು ಹಸು ಸತ್ತರೆ 3,000, ಒಂದು ಕರು ಸತ್ತರೆ 2,000 ಅಂತ ಮಾಡಿದ್ದೀವಿ ನಾವು. ಅಲ್ಲಿ ಹಿಂದೆ ಜನರಲ್ ಬಾಡಿ ಮೀಟಿಂಗಲ್ಲೇ ಮಾಡಿ ರೆಗ್ಯುಲೇಷನ್ ಮಾಡಿದೆ. ಅದರಂತೆ ನಾವು ಮುಂದೆ ಅವ್ರು ಹಿಂದೆ ಸ್ಟಾಪ್ ಮಾಡಿದ್ರು, ಅದನ್ನು ನಾವು ಮುಂದಕ್ಕೆ ಮಾಡೋಕ್ಕೆ ನಾವು ಅಲ್ಲಿ ಒಂದು ತಿಂಗಳಿಂದ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ. ಆಮೇಲೆ ಹಿಂದೆ ಯಾವುದೇ ಥರ ಕಟ್ಟಿಸಿರಲಿಲ್ಲ, ಏನು ಷೇರು ಮಾಡಿರಲಿಲ್ಲ, ಅದನ್ನ ನಾವು ಕಂಟಿನ್ಯೂ ಮಾಡೋಕ್ಕೆ ಮಾಡಿದ್ದೀವಿ. ಎಲ್ಲ ಏನೇನು ರೈತರಿಗೆ ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಹಿಂದೆನೇ ಅಲ್ಲೇ ರೆಗ್ಯುಲೇಷನ್ ಮಾಡಿ ನಾವು ರೆಡಿ ಮಾಡಿದ್ದೀವಿ. ಗೊಬ್ಬರದ ವಿಚಾರ ಸಾಕಷ್ಟು ಗೊಬ್ಬರದ ವಿಚಾರ ಇಲ್ಲಿ ಬರಲ್ಲ ಸರ್. ಫೀಡ್ಸ್ ಏನು ನಮ್ಮ ಡೈರಿಲಿ ಯಾರಿಗೆ ತೊಂದರೆ ಇದ್ದಂಗೆ ನಡೀತಾ ಇದೆ ಸರ್. ಈಗ ನೀವು ಅಧ್ಯಕ್ಷರಾದ್ಮೇಲೆ ನಾವು ಕಟ್ಟಡ ಕಟ್ಟಬೇಕು ಅಂತ ಒಂದು ಪಣ ತೊಟ್ಟಿದ್ರೆ, ಈಗ ಅದು ಯಾವ ರೀತಿ ಚರ್ಚೆ ನಡೆದಿದೆ ಸರ್? ಕಟ್ಟಡ ಕಟ್ಟಬೇಕು ಅಂತ ಪಣ ತೊಟ್ಟಿದ್ದು, ಆದರೆ ಇಲ್ಲಿ ಕಟ್ಟಡಕ್ಕೆ ಇಲ್ಲಿ ಜಾಗ ಇಲ್ಲದ ಕಾರಣ ಇದನ್ನೇ ಮುಂದುವರ್ಸ್ಕೊಂಡು ಇದನ್ನೇ ರೆಡಿ ಮಾಡಿಸ್ಬೇಕು ಅಂತ ಪಣ ತೊಟ್ಟಿ. ನಮ್ಮ ಹೆಸರು ರಮೇಶ್ ಅಂತ, ಬೊಮ್ಮನಹಳ್ಳಿ.